ನೀವೆಲ್ಲ ಹೋಗ್ತಾ ಇದೀರಾ? ಸರ್ ಅದು ನಾವು ರ್ಯಾಂಕ್ ಬಂದಿರೋದು ಗ್ಯಾರಂಟಿ ಅಲ್ವಾ ಸರ್? ಆದ್ರೆ ಪಾಪ ನಮ್ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿರ್ತಾರೆ. ಅದು ನೋಡ್ಕೊಂಡಿರಕ್ ನಮ್ ಕೈಲಿ ಆಗಲ್ಲ ಸರ್. ನಾವ್ ಆಚೆ ಇರ್ತೀವಿ. ಏಯ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಬೇಕು, ಅಷ್ಟು ಮಾರ್ಕ್ಸ್ ತೆಗ್ದಿದ್ಯಾ? ಟೋಟಲ್ ಆಗಿ 28. ಸಾಕಾ? ಸಾಕು ಸರ್. ಜಾಸ್ತಿ ತೆಗೆದ್ರೆ ನೀವು ಬೇಜಾರಾಗತ್ತಲ್ವಾ? ಬೇಕಾದ್ರೆ ಇದು ನೀವೇ ಇಟ್ಕೊಳ್ಳಿ. ಏಯ್ ಕೆಂಚ ಸರ್, ನಿಂದು 36. ಥ್ಯಾಂಕ್ ಯು ಸರ್. ಹೆಂಗೆ ಟೋಟಲ್ ಆಗಿ 30. 36 ನಂದು. ಏಯ್, ಇನ್ನು ತಮ್ಗೆ ನಮ್ ಕೈಲಿ ಮಾರ್ಕ್ಸ್ ಹಾಕಕ್ಕೆ ಸಾಧ್ಯ ಇಲ್ಲ. ಮಾರ್ಕ್ಸ್ ಹಾಕಕ್ ಸಾಧ್ಯ ಇಲ್ವಾ? ಯಾಕೆ ಸರ್ ಸಾಧ್ಯ ಇಲ್ಲ? ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಇದೇ ಕ್ಲಾಸ್ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರ್ದಿದ್ದೀನಿ. ನೀವು ಮಾರ್ಕ್ಸ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ, ಸ್ಟೂಡೆಂಟ್ಸ್ ನೆಲ್ಲ ಸೇರಿಸಿ ಸ್ಟ್ರೈಕ್ ಮಾಡಿಸ್ತೀನಿ, ಗಲಾಟೆ ಮಾಡಿಸ್ತೀನಿ. ಯಾಕೆ ಸರ್ ಹಾಕಲ್ಲ ನೀವು? ಯಾಕಂದ್ರೆ ಆನ್ಸರ್ ಪೇಪರ್ ನ ನೀನ್ ತಗೊಂಡೋಗಿ ಕ್ವಶನ್ ಪೇಪರ್ ನ ತಗೊಂಬಂದ್ ನಮ್ ಕೈ ಕೊಟ್ಟಿದೀಯ. ಅದಕ್ಕೆ